RJ32 ಕನ್ನಡ ಟಿವಿಯ ನೇರ ಸಂದರ್ಶನ ಕಾರ್ಯಕ್ರಮ ಖಾಸಗಿ ಶಾಲೆಗಳ ಸುರಕ್ಷತೆ ಬಗ್ಗೆ ವಿಶೇಷ ಕಾರ್ಯಕ್ರಮವನ್ನು ಇವತ್ತು ನಿಮ್ಮ ಎದುರುಗಡೆ ತಂದಿದ್ದೀವಿ. ಇವತ್ತಿನ ಈ ಒಂದು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರಾದಂತಹ ಸಿದ್ದು ಹಿರೇಮಠ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಇವತ್ತಿನ ನಮ್ಮ ಈ ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ಸಿದ್ದು ಹಿರೇಮಠ ಸರ್ ಅವರಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಸರ್, ಇತ್ತೀಚಿನ ದಿನಗಳಲ್ಲಿ ಮೊದಲಿಗೆ ಯಾಕಂದ್ರೆ ಕಲಬುರಗಿಯಲ್ಲಿ ಅನಧಿಕೃತ ಶಾಲೆಗಳು ಹೆಚ್ಚಾಗಿವೆಯಾ ಅಂತ, ಯಾಕಂದ್ರೆ ಬಹಳಷ್ಟು ಶಾಲೆಗಳಾಗಿವೆ, ಇದರಲ್ಲಿ ಅನಧಿಕೃತ ಶಾಲೆಗಳು ಹೆಚ್ಚಾಗಿವೆಯಾ ಅಂತ. ಹೌದು ನೋಡಿ, ಕಲಬುರಗಿಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಅನಧಿಕೃತ ಶಾಲೆಗಳು ತುಂಬ ಆಗಿದ್ದಾವೆ ಅಂತ ಈಗಾಗಲೇ ಅಧಿವೇಶನದಲ್ಲೂ ಕೂಡ ಈ ವಿಷಯನ ಚರ್ಚೆ ಆಗಿದೆ. ಆದರೆ ಶಾಲಾ ಶಿಕ್ಷಣ ಆಡಳಿತ ಏನು DDPI ಇರ್ಬೋದು, BA ಅವರು ಇದ್ರ ಮೇಲೆ ಈ ಅನಧಿಕೃತ ಶಾಲೆಗಳ ಮೇಲೆ ಆ್ಯಕ್ಷನ್ ತಗೋಕೆ ರೆಡಿ ಇಲ್ಲ. ಬರೀ ಲಿಸ್ಟ್ ಮಾಡ್ತಾರೆ, ಬೆಂಗಳೂರಿಗೆ ಕಳಿಸ್ತಾರೆ ಅಷ್ಟೇ. ಅಲ್ಲಿಂದ ಇಲ್ಲಿ ಬರುತ್ತೆ, ಇಲ್ಲಿಂದ ಅಲ್ಲಿ ಬರುತ್ತೆ. ಆದರೆ ಈ ಅನಧಿಕೃತ ಶಾಲೆಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅವುಗಳನ್ನು ಮುಚ್ಚುವ ಕೆಲಸ ನಮ್ಮ ಶಾಲಾ ಶಿಕ್ಷಣ ಮಂಡಳಿ ಮಾಡ್ತಾ ಇಲ್ಲ ಅಂತ ನಂದು ನೇರವಾದ DDPI ಇರ್ಬೋದು, BA ಅವ್ರ ಮೇಲೆ ಆರೋಪ ಇದೆ. ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಯಾಕಂದರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಇದು. ಒಂದು ನಕಲಿ ಶಾಲೆ ನಡೆಸ್ತಾ ಇದ್ದಾನೆ ಅಂದಾಗ ನೀವು ಒಬ್ಬ ಕಳ್ಳ ಏನೋ ಮಾಡಿದ್ರೆ ಅವ್ನು ಒಳ ಹಾಕ್ತೀರಿ. ಶಾಲೆ ನಡೆಸ್ತಾ ಇದ್ದಾರೆ, ಅವರು ನಕಲಿ ಎಲ್ಲಾನು ಪಾಠ ಮಾಡ್ತಾ ಇದ್ದಾರೆ, ನೀವು ಹಾಗೆ ಕೊಡ್ತೀರಿ, ಲಿಸ್ಟ್ ಕಳಿಸ್ತೀರಿ ರಾಜ್ಯಕ್ಕೆ. ಅಂದರೆ ಇದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ ಅಂತ ನಂಗೆ ಅನಿಸುತ್ತೆ. ಈಗ ನಾವು ಹೇಳ್ತೀವಿ ಅಷ್ಟು ರಿಸಲ್ಟ್ ಇದೆ ಶಾಲೆಗೆ, ಅಲ್ಲಿ ಸೇರ್ಪಡೆ ಮಾಡ್ಬೇಕು ಮಕ್ಕಳನ್ನ, ಇಲ್ಲಿ ಸೇರ್ಪಡೆ ಮಾಡ್ಬೇಕು ಅಂತ ಹೇಳ್ತೀವಿ. ಆದರೆ ಪಾಲಕರಿಗೆ ಅನಧಿಕೃತ ಶಾಲೆಗಳನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ನಾನು ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಪಾಲಕರಿಗೆ ಒಂದು ಮನವಿ ಮಾಡ್ತೇನೆ. ಯಾಕಂದರೆ ನಾನೊಬ್ಬ ಪಾಲಕ ಆಗಿ ನೀವು ಒಂದು ಶಾಲೆಗೆ ಸೇರಿಸಬೇಕಾದ್ರೆ ಏನು ಅಲ್ಲಿ ನೋಡ್ಬೇಕನ್ನೋದು ನಿಮ್ಮ ಮುಖ್ಯವಾದ ಕರ್ತವ್ಯ ಇದೆ. ಯಾಕಂದರೆ ನಿಮ್ಮ ಮಗುವಿನ ಮುಂದಿನ ಭವಿಷ್ಯದ ಬಗ್ಗೆ, ಆ ಮಗು ಏನು ಬೆಳೆಯುತ್ತೆ, ಶಿಕ್ಷಣ ತುಂಬ ಮಹತ್ವವಾಗಿದೆ. ಅದರಿಂದ ನೀವು ಸೇರಿಸ್ತಾ ಇದ್ದೀರಿ, ನೀವೇನು ನೋಡ್ತಾ ಇದ್ದೀರಿ ಅಂದರೆ 1 ಲಕ್ಷ ಡೊನೇಷನ್ ಇದೆ ಅಂದರೆ ಭಾರಿ ಶಾಲೆ ಅದು, ಹೌದು ಅವ್ರು 90% ಬಂದಿದೆ ಅಂತ ನೋಡ್ತಾ ಇದ್ದೀರಿ. ದಯಮಾಡಿ ಬೇಡ. ಆ ಶಾಲೆ ಪರ್ಮಿಷನ್ ತೊಗೊಂಡಿದ್ಯಾ, ಮಾನ್ಯತೆ ನವೀಕರಣ ಮಾಡ್ಕೊಂಡಿದ್ಯಾ, ಅವ್ರು ಬೋರ್ಡ್ ಹಾಕಿದ್ದಾರೆ ಹೊರಗಡೆ ಅಂತ ತಾವು ನೋಡಿ ಕೇಳಿ. ಅಲ್ಲಿ ನೀವು ಕೇಳ್ತಾ ಇಲ್ಲ, ಅವ್ರು ಕೊಡ್ತಾ ಇಲ್ಲ. ನೀವು ಕೇಳಿದ್ರೆ ಅವ್ರು ಖಂಡಿತವಾಗಿ ಕೊಡಬೇಕಂತ ಕಾನೂನಿದೆ. ಅವರು ಅನಧಿಕೃತ ಇದೆಯಾ ಅಥವಾ ಅಧಿಕೃತ ಇದೆಯಾ ಅಂತ. ಯಾಕಂದರೆ ಹಿಂದೆ ನಾನು CBSE ನಕಲಿ ಶಾಲೆ ಬಗ್ಗೆ ಧ್ವನಿ ಎತ್ತಿದ್ದೆ. ಈಗೆಲ್ಲ CBSE ಅಫಿಲಿಯೇಷನ್ ಬೋರ್ಡ್ ನೋಡಿ, ಅವರ ಶಾಲಾ ವಾಹನದ ಮೇಲೆ ಹಾಕಿದ್ದಾರೆ CBSE ಅಫಿಲಿಯೇಷನ್ ಬೋರ್ಡ್ ಅಂತ. ಈ ಥರ ನೀವು ಅವ್ರಿಗೆ ಕ್ವಶನ್ ಮಾಡಿದ್ರೆ ಅವ್ರು 100% ಅವ್ರು ಏನೋ ಸುಧಾರಣೆ ಮಾಡ್ಕೋತಾರೆ. ಆದರೆ ಇಲ್ಲಿ ಕ್ವಶನ್ ಮಾಡ್ತಾ ಇಲ್ಲ ಪಾಲಕರು. ಇಲ್ಲೇನು ಮಾಡ್ತಾ ಇದ್ದಾರೆ, 1 ಲಕ್ಷ ಅಂದರೆ ಈ ಶಾಲೆ ಭಾರಿ ಇದೆ, ಆ ಶಾಲೆ ಭಾರಿ ಇದೆ ಅಂತ ಒಂದು ಬೇರೆ ಆಡಂಬರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ತಮ್ಮ ಮಗುವಿನ ಭವಿಷ್ಯ, ಶಿಕ್ಷಣ, ಅದರ ಗುಣಮಟ್ಟದ ಬಗ್ಗೆ ತಾವು ನೋಡಬೇಕು ಅಂತ ನಾನು ಅವರಿಗೆ ಈ ನಿಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊತಾ ಇದ್ದೇನೆ. ಸರ್, ಈಗ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ತೆಗೆದುಕೊಂಡ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಅನಧಿಕೃತ ಶಾಲೆಗಳಿವೆ ನೋಡಿ. ಶಾಲಾ ಏನು ಇಲಾಖೆ ಇದೆ, ಶಿಕ್ಷಣ ಇಲಾಖೆ ಇದೆ, ಸುಧಾರಣಾ ಇಲಾಖೆ, ಅವರೇ ಕೊಟ್ಟಂತ ಮಾಹಿತಿಯಲ್ಲಿ ಕಳೆದ ವರ್ಷ ಸುಮಾರು 100ಕ್ಕಿಂತ ಹೆಚ್ಚು ಅನಧಿಕೃತ ಶಾಲೆಗಳಿದ್ದು ಅವ್ರೇನ್ ಮಾಡಿದ್ದಾರೆ ಅಂದ್ರೆ ನವೀಕರಣ ಮಾಡ್ಕೊಂಡಿದ್ದಾರೆ. ಅನಧಿಕೃತ ಅಂದ್ರೆ ಯಾವತ್ತು ನಿಮ್ಗೆ ಹೇಳ್ತೀನಿ. ಫಸ್ಟ್ ಒಂದು ಶಾಲೆ ಒಂದು ಪರ್ಮಿಷನ್ ತಗೊಳುತ್ತೆ, ಅದಕ್ಕೆ 1 ವರ್ಷದ ಪರ್ಮಿಷನ್ ಕೊಡ್ತಾರೆ, ಕೆಲವೊಂದು ಶಾಲೆಗೆ 5 ವರ್ಷದ ಕೊಡ್ತಾರೆ. ಅದು ನಿಯಮದಂತೆ. ಇವರು 5 ವರ್ಷಕ್ಕೆ ಕೆಲವೊಂದು ನಿಯಮಗಳನ್ನು ಮಾಡಿದ್ದಾರೆ. ಈಗಂತೂ ತುಂಬಾ ಸ್ಟ್ರಿಕ್ಟ್ ಕಡ್ಡಾಯ ನಿಯಮ ಇದೆ. ಅವರು ಕಡ್ಡಾಯವಾಗಿ NOC ತಗೋಬೇಕು ಕೆಲವೊಂದು ಇಲಾಖೆಯಿಂದ, ಮತ್ತೆ ಫೈರ್ ಸೇಫ್ಟಿಯಿಂದ ತಗೊಳ್ಳೇಬೇಕಂತಿದೆ. ಕೆಲವೊಬ್ಬರು ತಗೋತಾ ಇಲ್ಲ, ಯಾಕಂದ್ರೆ ಅವ್ರದ್ದು ಒಂದು ಬಿಲ್ಡಿಂಗ್ ಸುರಕ್ಷತೆ ಇರೋದಿಲ್ಲ, ಸುರಕ್ಷಿತವಾದ ಕಟ್ಟಡ ಇರೋದಿಲ್ಲ ಅಂತದ್ದು. ಇವ್ರೇನ್ ಮಾಡ್ತಾರೆ, ಅದನ್ನ ನವೀಕರಣ ಮಾಡದೆ, ಅವ್ರ ನವೀಕರಣ ರಿಜೆಕ್ಟ್ ಆದ್ರೂ ಕೂಡ ಹಾಗೆ ನಡೆಸ್ತಾ ಇದ್ದಾರೆ. ಈ ಶಾಲೆಗಳು ಕೂಡ ಅನಧಿಕೃತ ನಾನು ಹೇಳ್ತೇನೆ. ಅಲ್ಲಿರ್ತಕ್ಕಂಥ ಮಕ್ಕಳ ಭವಿಷ್ಯ ಏನು, ಈ ಶಿಕ್ಷಣ ಇಲಾಖೆ ಏನ್ ಮಾಡ್ಬೇಕಂದ್ರೆ ಆ ಮಕ್ಕಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಬೇಕು, ದಾಖಲೆ ಮಾಡಬೇಕು. ಆದ್ರೆ ಶಿಕ್ಷಣ ಇಲಾಖೆ ಮಾಡ್ತಾ ಇಲ್ಲ. ಇಲ್ಲಿ ಕ್ವಶನ್ ಬಂದದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ. ಇಲ್ಲಿ ನಮ್ಮ ಕಡೆ DDPI ಇದ್ದಾರೆ, ಕಮಿಷನರ್ ಆಫೀಸ್ ನಮ್ಮ ಭಾಗದಲ್ಲಿದೆ. ಆದ್ರೂ ಕೂಡ ಅವರು ಕೂಡ ಮಾಡಬೇಕು, ಯಾರು ಮಾಡ್ತಾ ಇಲ್ಲ. ಇಲ್ಲೇನು ನಡೀತಾ ಇದೆ ಅಂದ್ರೆ ಅನಧಿಕೃತ ಶಾಲೆನೂ ಅಧಿಕೃತವಾಗಿ ನಡೀತಾ ಇದೆ. ಯಾವುದು ಅನಧಿಕೃತ ಅಂತ ಅವ್ರ ವೆಬ್ಸೈಟ್ ಅಲ್ಲಿ ಹಾಕಿಲ್ಲ. ಅಧಿವೇಶನದಲ್ಲಿ ಎಷ್ಟೋ ಬಾರಿ ಚರ್ಚೆ ಆಗಿದೆ ಈ ತರ ವಿಷಯ, ಅನಧಿಕೃತ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಬರೀ ಪತ್ರ ವ್ಯವಹಾರ ಆಗಿದೆ ವಿನಃ ಇವರ ವಿರುದ್ಧ ಕಠಿಣವಾದ ಕಾನೂನು ಇಲ್ಲಿವರೆಗೂ ತೆಗೆದುಕೊಂಡಿಲ್ಲ. ಸರ್, ಈಗ ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ಬಿಲ್ಡಿಂಗ್ ಫಂಡ್ ಅಂತ ಹಣ ಬೇಕಾಬಿಟ್ಟಿಯಾಗಿ ಹಣವನ್ನು ಕೇಳ್ತಾರೆ. ಒಂದು ವಿದ್ಯಾರ್ಥಿಗೆ ಬಿಲ್ಡಿಂಗ್ ಫಂಡ್ ಏನ್ ಮಾಡ್ತಾರೆ, ಆ ವಿದ್ಯಾರ್ಥಿಗೆ ಅನುಗುಣವಾಗಿ ಆತ ಕೊಡೋ ರೀತಿಯಲ್ಲಿ ದಾನ 1 ಲಕ್ಷ, 2 ಲಕ್ಷ, 3 ಲಕ್ಷ, 50,000 ಈ ರೀತಿ ಬಿಲ್ಡಿಂಗ್ ಫಂಡ್ ಅನ್ನ ತಗೋತಾರೆ. ಈ ರೀತಿ ಹಣ ಕೇಳಿದ್ರೆ ಏನ್ ಮಾಡ್ಬೇಕು ಅಂತ ನೋಡಿ. ಬಿಲ್ಡಿಂಗ್ ಫಂಡ್ ಅಂತ ಈ ತರ ಯಾವುದೇ ತಗೊಳ್ಬೇಕಂತ ನಿಯಮ ನಮ್ಮ ಇಲಾಖೆಯ ಕಾಯ್ದೆಯಲ್ಲಿ ಇಲ್ಲ.
ಆದರೆ ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರಲ್ಲಿ ಏನು ಹೇಳುತ್ತೆ ಅಂದ್ರೆ ನಿಯಮ 4ರಲ್ಲಿ ಏನು ಹೇಳುತ್ತೆ ಅಂದ್ರೆ ಅವರು ಒಂದು ಬೋಧನಾ ಶುಲ್ಕ ಅಂತ ತಗೋಬೇಕಂತಿದೆ. ಯಾಕಂದ್ರೆ ಒಂದು ಖಾಸಗಿ ಅನುದಾನ ರಹಿತ ಶಾಲೆ ನಡೆಸ್ತಾ ಇದೆ ಅಂದ್ರೆ ಅವರಿಗೂ ವೆಚ್ಚ ಇರುತ್ತೆ, ಶಿಕ್ಷಕರು ಅವ್ರು ಸ್ಯಾಲರಿ ಕೊಡಬೇಕಾಗುತ್ತೆ, ಮತ್ತೆ ಇನ್ನಿತರ ಖರ್ಚು ಆಡಳಿತಾತ್ಮಕ ಖರ್ಚು ಇರುತ್ತೆ. ಬೋಧನಾ ಶುಲ್ಕ ಅಂತ ನಿಯಮ 4ರಲ್ಲಿ ತಗೋಬೇಕಂತ ಅವಕಾಶ ಇದೆ. ಆದರೆ ಆ ವಿಷಯನೂ ಕೂಡ ಅವರೆಲ್ಲ ಮೌಲ್ಯಮಾಪನ ಮಾಡಿ ತನ್ನ ವೆಬ್ಸೈಟಲ್ಲಿ ಹಾಕಬೇಕು, ನಂದು ಇಷ್ಟು ಬೋಧನಾ ಶುಲ್ಕ ಇದೆ, ಇಷ್ಟು ನಾನು ಫೀಸ್ ತಗೋತಾ ಇದ್ದೀನಿ ಅಂತ. ಅವ್ರ ವೆಬ್ಸೈಟಲ್ಲಿ ಅಷ್ಟೇ ಅಲ್ಲ, ಅವರು ಶಾಲಾ ಬೋರ್ಡಿನಲ್ಲಿ ನಾಮಫಲಕದಲ್ಲಿ ಅವರೊಂದು ಬೋರ್ಡ್ ಹಾಕಬೇಕಾಗುತ್ತೆ, ಈ ನಮ್ಮ ಶಾಲೆಗೆ ಇಷ್ಟು ಬೋಧನಾ ಶುಲ್ಕ ಇದೆ, ಇಷ್ಟು ಫೀಸ್ ಇದೆ ಅಂತೇಳಿ. ಆದರೆ ಇದಕ್ಕಾಗಿ ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಆದೇಶ ಮಾಡಿದೆ, ನಿಮ್ಮ ಭವಿಷ್ಯ ಶಿಕ್ಷಣ ಏನು ನೀವು ಕೊಡ್ತಾ ಇದ್ದೀರಿ ಅದರ ಜೊತೆಗೆ ಈ ಶಾಲಾ ಶುಲ್ಕದ ಬಗ್ಗೆ ವಿವರ ನೀವು ಕಡ್ಡಾಯವಾಗಿ ಹಾಕಬೇಕು ಅಂತ ಹೇಳಿದೆ. ಇಲಾಖೆಯ ಸುತ್ತೋಲೆ ಕೂಡ ಹೊರಡಿಸಿದೆ. ಆದರೆ ಇಲ್ಲಿ ನಮ್ಮ ಕಲಬುರಗಿಯಲ್ಲ, ರಾಜ್ಯದಲ್ಲಿ ಯಾವ ಖಾಸಗಿ ಪ್ರತಿಷ್ಠಿತ ಶಾಲೆಗಳಲ್ಲೂ ಕೂಡ ಯಾರೂ ಕೂಡ ತಮ್ಮ ಒಂದು ಶುಲ್ಕದ ವಿವರ ಹಾಕಿಲ್ಲ. ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಂತ ನಾನು ಹೇಳ್ತೇನೆ. ಇದಕ್ಕೆ ನೇರವಾಗಿ ಆ ಶಾಲಾ ಆಡಳಿತ ಮಂಡಳಿ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕಂತ ನಾನು ಈಗಾಗಲೇ ಒಂದು ಶಾಲೆ ಏನ್ ಮಾಡಿದೆ, ಖಾಸಗಿ ಶಾಲೆ ಅಂದ್ರೆ ತಾನು ವೆಬ್ಸೈಟ್ ಅಲ್ಲಿ ಹಾಕಿದೆ, ನೀವು ಒಂದು ವೇಳೆ ಪಾಲಕರ ಫೀಸ್ ಕಟ್ಟಿಲ್ಲ ಮಗುವಿಂದ ಅಂದ್ರೆ ನಿಮ್ಮ ಮಗುವನ್ನ ಹೊರ ಹಾಕ್ತೀನಿ ಶಾಲೆಯಿಂದ ಅಂತ. ನೋಡಿ, ನಮ್ಮ ಎಜುಕೇಶನ್ ಆಕ್ಟ್ ಅಲ್ಲಿ ಎಲ್ಲೂ ಕೂಡ ಯಾವ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಫೀಸ್ ಕಟ್ಟಿಲ್ಲ ಅಂದ್ರೆ ಹೊರ ಹಾಕ್ಬೇಕಂತ ನಿಯಮ ಇಲ್ಲ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಅದರ ಜೊತೆಗೆ ನ್ಯಾಷನಲ್ ಚೈಲ್ಡ್ ರೈಟ್ಸ್ ಕಮಿಷನ್ ಕೂಡ ಹೇಳಿದೆ, ಮಗುವಿನ ಹಕ್ಕುಗಳ ಉಲ್ಲಂಘನೆ ಆದ್ರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳಿ. ಆದ್ರೆ ಈ ತರ ನಿಮ್ಮ ಮಗುವನ್ನ ಹೊರಗೆ ಹಾಕ್ತೀನಿ ಅನ್ನೋದು ಇದು ಕಾನೂನು ಬಾಹಿರವಾದ ವಿಷಯ ಆಗಿರೋದ್ರಿಂದ ಗಂಭೀರವಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದನ್ನ ತೆಗೆದುಕೊಳ್ಬೇಕು, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು. ಯಾವುದೇ ವಿಷಯದಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆದ್ರೆ ನಾನಲ್ಲ, ಇಲಾಖೆ ಯಾವುದೇ ಇದಕ್ಕೆ ಕಡಿವಾಣ ಹಾಕೋದು ಕೆಲಸ ಓದಿದೆ, ಕಡಿವಾಣ ಹಾಕ್ಬೇಕು ಅಂತ ನಾನು ಕೇಳ್ಕೊತೇನೆ. ಸರ್, ಈಗ ಫೀಸ್ ಮತ್ತು ಡೊನೇಷನ್ ನಿಯಮ ಹೇಳಿದ್ರಿ, ಅಲ್ಲದೆ ನಿಯಂತ್ರಣಕ್ಕೆ ಕಾನೂನು ಇದೆ ಅಂತ ಕೂಡ ತಾವು ಮಾಹಿತಿಯನ್ನ ನೀಡಿದ್ರಿ. ಅದೇ ರೀತಿಯಾಗಿ ಶಾಲಾ ಶುಲ್ಕದ ವಿವರವನ್ನ ನಾಮಫಲಕದ ನಿಯಮದಂತೆ ಎಷ್ಟು ಖಾಸಗಿ ಶಾಲೆಗಳಲ್ಲಿ ಅಳವಡಿಕೆ ಮಾಡಿದ್ದಾರೆ ಅಂತ ನೋಡಿ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಂತೂ ಯಾವ ಖಾಸಗಿ ಪ್ರತಿಷ್ಠಿತ ಶಾಲೆಗಳೇನಿದಾವೆ ಆ ಶಾಲೆಗಳಲ್ಲೂ ಯಾರೂ ಕೂಡ ಸರ್ಕಾರದ ಶಿಕ್ಷಣ ಇಲಾಖೆಯ ಸುತ್ತೋಲೆ ನಿಯಮಗಳನ್ನು ಪಾಲನೆ ಮಾಡಿಲ್ಲ. ನಾನು ಈಗಾಗಲೇ ದೂರನ್ನು ಕೊಟ್ಟಿದ್ದೇನೆ DDP ಅವರಿಗೆ. DDP ಅವರು BO ಬರೀತಾರೆ, BO ತಮ್ಮ ಕೆಳಗಿನ ಅಧಿಕಾರಿಗೆ ಬರೀತಾರೆ, ಅವ್ರು ಯಾರು ಅದ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ. ಕಲಬುರಗಿಯಲ್ಲಿ ಅನುದಾನ ರಹಿತ ಖಾಸಗಿ ಶಾಲೆಗಳ ಶುಲ್ಕದ ವಿವರವನ್ನು ಅವರು ಹಾಕ್ಲೇಬೇಕಂತ ನಿಯಮ ಹೇಳುತ್ತೆ. ಅವರು ತಮ್ಮ ಮಾನ್ಯತೆ ನವೀಕರಣದಲ್ಲಿ ಕೂಡ ಹೇಳಿದ್ದಾರೆ, ಅವರಿಂದ ಒಂದು ಅಫಿಡೇವಿಟ್ ತಗೊಳ್ಬೇಕು. ಒಂದು ವೇಳೆ ನಾವು ಹಾಕದೇ ಇದ್ರೆ ನಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕಂತ ಒಂದು ಅಫಿಡೇವಿಟ್ ಕೂಡ ಇಲಾಖೆ ತಗೋಬೇಕು. ಇವರು ಹಾಕಕ್ಕೆ ಏನು ಪ್ರಾಬ್ಲಮ್ ಇದೆ ನಿಮಗೆ? ಒಂದು ನಾಮಫಲಕ ಮಾಡಿ ಶಾಲಾ ಶುಲ್ಕದ ವಿವರವನ್ನು ಹಾಕ್ಬಿಡಿ. ಪಾರದರ್ಶಕವಾದ ಒಂದು ಶಿಕ್ಷಣ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ನಡಿಬೇಕಂತ ಇಲಾಖೆ ಇದೆ, ಸುತ್ತೋಲೆ ಹೊರಡಿಸಿದೆ. ನೀವು ಕೂಡ ಅದನ್ನ ಅಳವಡಿಸ್ಕೋಬೇಕಾಗಿದ್ದು ನಿಮ್ಮ ಕರ್ತವ್ಯ. ನನಗೆ ಇಂಡಿವಿಜುವಲಿ ಯಾವ ಖಾಸಗಿ ಶಾಲೆ ಇವರು ಅವ್ರ ಮೇಲೆ ಅಂತ ಆರೋಪ ಮಾಡೋದಲ್ಲ, ಆದ್ರೆ ನಿಯಮಗಳನ್ನ ಪಾಲನೆ ಮಾಡೋಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸರ್, ಈಗ ಒಂದು ವೇಳೆ ಅವ್ರ ನಿಯಮ ಪಾಲನೆ ಮಾಡದೇ ಇದ್ರೆ ನಾಮಫಲಕ ಈಗ ಹಾಕಿಲ್ಲ ಅಂತ ಹೇಳ್ತಿದ್ರಿ, ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬಹುದು? ನೋಡಿ, ಶಿಕ್ಷೆ ಅಂದ್ರೆ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿ ಅಂತ ನಾನು ಈಗಾಗಲೇ DDP ಅವರಿಗೆ ಬರೆದಿದ್ದೇನೆ. DDP ಅವರು BO ಬರೆದಿದ್ದಾರೆ ವರದಿ ಕೊಡು ಅಂತ ಹೇಳಿ ಒಂದು ವಾರದಲ್ಲಿ. ಆದರೆ ಈಗಾಗಲೇ 15 ದಿನ ಕಳೆದಿದೆ, ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವುದೇ ವರದಿ ಕೊಟ್ಟಿಲ್ಲ. ಸೊ ಒಂದು ವೇಳೆ ಅವರು ಕೊಡದಿದ್ರೆ ನಾನು ಕಾನೂನಾತ್ಮಕವಾದಿ ಕೋರ್ಟಿನ ಮೂಲಕ ಆದೇಶ ಮಾಡಿಸುತ್ತೇನೆ. ಇದು ಕಡ್ಡಾಯವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇರಬಹುದು, ಈ ಶಾಲಾ ಆಡಳಿತ ಮಂಡಳಿಯವರು ಇದು ಪಾಲನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಮಕ್ಕಳ ವಿಷಯದಲ್ಲಿ ನೋ ಕಾಂಪ್ರಮೈಸ್. ಸರ್, ಈಗ RT ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಪ್ರವೇಶ ಪಡೆದಂತ ಮಗುವಿಗೆ ಆ ಶಾಲೆಯಲ್ಲಿ ಮತ್ತೆ ಫೀಸ್ ಕೇಳಿದ್ರೆ, ಏನು RTದಲ್ಲಿ ಪ್ರವೇಶ ಪಡೆದಿರ್ತಲ್ಲ ಮಗು, ಒಂದ್ ವೇಳೆ ಮತ್ತೆ ಆ ಶಾಲೆಯಲ್ಲಿ ಪ್ರವೇಶ ಪಡೆದ್ರು ಕೂಡ ಆ ಮಗುವಿಗೆ ಫೀಸ್ ಕೇಳಿದ್ರೆ ಪಾಲಕರು ಏನ್ ಮಾಡ್ಬೇಕು ಅಂತ ನೋಡಿ. ಈ ನಮ್ಮ ಪಾಲಕರು ಯಾವ ತರ ಇದ್ದಾರೆ ಅಂದ್ರೆ ಫೀಸ್ ಕೇಳಿದ್ರೆ ಹೋಗಿ ಕೊಡ್ತಾರೆ. ಏನಪ್ಪಾ ಅಂದ್ರೆ ನಮ್ಮ ಮಕ್ಕಳು ಕಿರಿಕಿರಿ ಮಾಡಬಾರ್ದು. ಯಾಕಂದ್ರೆ ಮಗುವಿಗೆ ಯಾವ ತರ ಇವರು ಹಿಂಸೆ ಕೊಡ್ತಾರಂದ್ರೆ ಆ ಮಗುವನ್ನ ಎದ್ ನಿಲ್ಲಿಸ್ತಾರೆ. ಆ ಮಗುವಿನ ಒಂದು ಮೆಂಟಾಲಿಟಿ ಯಾವ ತರ ಇರುತ್ತೆ ಅಂದ್ರೆ ಆ ತರ ಎದ್ ನಿಲ್ಲಿಸಿದಾಗ ಅವ್ರಿಗೆ ಅವಮಾನ ಆಗುತ್ತೆ. ಯಾಕಂದ್ರೆ ನಾನು ಕೂಡ ಆ ಹಂತದಲ್ಲಿ ಬೆಳೆದವರು ಇರೋದ್ರಿಂದ ಒಂದು 20 ಜನ ಸ್ಟೂಡೆಂಟ್ ಇದ್ದಾಗ, ಅವರ ಸಹಪಾಠಿಗಳಿದ್ದಾಗ ಅಲ್ಲಿ ನಿಂತು ನೀನು ಫೀಸ್ ಕಟ್ಟಿಲ್ಲ ಅಂದಾಗ ಅದಕ್ಕೊಂದು ಅವಮಾನ ಅಂತ ಒಂದು ಫೀಲ್ ಬರುತ್ತೆ. ಅವರ ಒಂದು ಮಾನಸಿಕ ಸ್ಥಿತಿ ತುಂಬಾ ಮುಗ್ಧತೆ ಇರುತ್ತೆ. ಅವರು ಪಾಲಕರಿಗೆ ಕಿರಿಕಿರಿ ಕೊಡ್ತಾರೆ, ಅಪ್ಪ ನೀ ಕಟ್ಟಿಲ್ಲ, ಅಮ್ಮ ನೀ ಕಟ್ಟಿಲ್ಲ ಅಂತೇಳಿ. ಸೊ RTಯಲ್ಲಿ ಏನು ಅಡ್ಮಿಷನ್ ಪಡೆದಿದ್ದಾವೆ ಮಕ್ಕಳು, ಉಚಿತವಾಗಿ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಅಡಿಯಲ್ಲಿ ಆಗಿದೆ. ಅದು ಸುಪ್ರೀಂ ಕೋರ್ಟ್ ಹೇಳಿದೆ, ಅದಕ್ಕೆ ಸ್ಟ್ರಿಕ್ಟ್ ಆಕ್ಟ್ ಇದೆ. ಒಂದು ವೇಳೆ ನೀವು ಫೀಸ್ ತಗೊಂಡ್ರೆ ನಿಮ್ಮ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಸಂಬಂಧಪಟ್ಟ ಪಾಲಕರು ಮಾಡಬೇಕು. ಮಾಡಿಲ್ಲ ಅಂದ್ರೆ ಚೈಲ್ಡ್ ರೈಟ್ಸ್ ಕಮಿಷನ್ ಇದೆ, ಅದು ಕಾಲ್ ಮಾಡಬೇಕು. 1098 ಕಾಲ್ ಮಾಡಿದ್ರು ಕೂಡ ನಿಮ್ಮ ಕೇಸನ್ನು ತೆಗೆದುಕೊಂಡು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕಾಗುತ್ತೆ.
RT ಅಡಿಯಲ್ಲಿ ಶಿಕ್ಷಣ ಫ್ರೀ ಆಫ್ ಕಾಸ್ಟ್ ಇದೆ, ಯಾರು ₹1 ಫೀಸ್ ಕೊಡೋವಾಗಿಲ್ಲ. ಸರ್, ಡೊನೇಷನ್ ತೆಗೆದುಕೊಳ್ಳೋದು ಕಾನೂನು ಬಾಹಿರ ಅಲ್ವಾ ಅಂತ? ನೋಡಿ, ಡೊನೇಷನ್ ತೆಗೆದುಕೊಳ್ಳೋದು ಕಾನೂನು ಬಾಹಿರ ಇದೆ, ಕೊಡೋದು ಕೂಡ ಕಾನೂನು ಬಾಹಿರ ಆಗಿದೆ. ನಾನು ಕೂಡ ಡೊನೇಷನ್ ಇಲ್ಲಿವರೆಗೂ ಕೊಟ್ಟೇ ಇಲ್ಲ ನಮ್ಮ ಮಕ್ಕಳಿಗೆ. ತಾವು ಹೋಗಿ ಎಲ್ಲೂ ಕೂಡ ಕ್ರಾಸ್ ವೆರಿಫೈ ಮಾಡ್ಬೋದು. ಇದಕ್ಕೆ ಒಂದು ಕಮಿಟಿ ಕೂಡ ಜಿಲ್ಲಾ ಮಟ್ಟದಲ್ಲಿ ಡೊನೇಷನ್ ನಿಯಂತ್ರಣ ಒಂದು ಪ್ರಾಧಿಕಾರ ಇದೆ, ಜಿಲ್ಲಾಧಿಕಾರಿಗಳು ಅದರ ಅಧ್ಯಕ್ಷರಿರ್ತಾರೆ. ಆದರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು RTI ಹಾಕಿದ್ರೆ ಯಾರು ಕೂಡ ಇಲ್ಲಿವರೆಗೂ ಒಂದು ದೂರು ಕೊಟ್ಟಿಲ್ಲ ಡೊನೇಷನ್ ತಗೋತಾ ಇದ್ದಾರೆ ಅಂತ ಹೇಳಿ. ಸೊ ಈ ತರ ಒಂದು ವ್ಯವಸ್ಥೆ ಇದ್ದಾಗ ಅದು ಕೂಡ ಒಂದು ನಾಮಫಲಕ ಜಿಲ್ಲಾಧಿಕಾರಿಗಳ ವೆಬ್ಸೈಟ್ ಅಲ್ಲಿ ಇರಬಹುದು ಅಥವಾ ಪತ್ರಿಕೆಯಲ್ಲಿ ಕೊಡಬೇಕಾಗತ್ತೆ. ಡೊನೇಷನ್ ಕೇಳಿದ್ರೆ ಈ ಸಂಖ್ಯೆಗೆ ನೀವು ದೂರು ಕೊಡಿ ಅಂತೇಳಿ. ಈಗಂತೂ ಸಾಮಾಜಿಕ ಜಾಲತಾಣ ತುಂಬಾ ಆಕ್ಟಿವ್ ಇದೆ, ವಾಟ್ಸಪ್ ಇದೆ, ವಾಟ್ಸಪ್ ನಂಬರ್ ಕೊಡಬೇಕಾಗುತ್ತೆ ಇಲಾಖೆ. ಈ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ದೂರು ಸಲ್ಲಿಸಿ ಅಂತೇಳಿ ಅಂದಾಗ ಮಾತ್ರ ನಮ್ಮ ಪಾಲಕರು ಎಚ್ಚೆತ್ತುಕೊಂಡು ಆ ದೂರು ಸಲ್ಲಿಸಬಹುದಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಈ ಡೊನೇಷನ್ ಹಾವಳಿನ ಕಡಿಮೆ ಮಾಡಬಹುದು. ಸರ್, ಇನ್ನೊಂದು, ಈಗ ಕಲಬುರಗಿ ಜಿಲ್ಲೆಯಲ್ಲಿಯೇ ಪ್ರತಿಷ್ಠಿತ ಶಾಲೆಗಳು LKG UKGಗೆ 1 ಲಕ್ಷ ರೂಪಾಯಿ ಡೊನೇಷನ್ ತೆಗೆದುಕೊಳ್ತಾ ಇದೆ. ಇದ್ರ ಬಗ್ಗೆ ಜಿಲ್ಲಾಡಳಿತ ಯಾಕೆ ಒಂದು ಮುತುವರ್ಜಿ ವಹಿಸ್ತಾ ಇಲ್ಲ ಅಂತ? ನೋಡಿ, ಜಿಲ್ಲಾಡಳಿತ ಇದೆ, ಮಾನ್ಯ ಲೋಕಾಯುಕ್ತ ಇದೆ. ನಾನು ಲೋಕಾಯುಕ್ತ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನೀವೇನು ರೇಡ್ ಮಾಡಿದ್ದೀರಿ ನಿನ್ನೆ ಮಹಾನಗರ ಪಾಲಿಕೆಯಲ್ಲಿ ತುಂಬಾ ಅದ್ಭುತವಾದ ಕೆಲಸ ತಾವು ಮಾಡಿದ್ದೀರಿ. ಇಂಥ ರೇಡ್ಗಳಾದರೆ ಅವರಿಗೆ ಒಂದು ಭಯ ಹುಟ್ಟುತ್ತೆ, ಆಡಳಿತದಲ್ಲಿ ಸುಧಾರಣೆ ಆಗುತ್ತೆ ಅಂತ ನಾನು ಹೇಳ್ತೇನೆ. ಇದರಂತೆ ಖಾಸಗಿ ಶಾಲೆಯಲ್ಲೂ ಕೂಡ ತಾವು ಹೋಗಿ ಸರ್ಚ್ ವಾರಂಟ್ ತಗೊಂಡು ಹೋದ್ರೆ ತುಂಬಾ ಅಕ್ರಮಗಳು ಹೊರಗಡೆ ಬರುತ್ತೆ. ಮಕ್ಕಳಿಗೆ ತಾವು ಒಳ್ಳೆ ಎಜುಕೇಶನ್ ಕೊಟ್ಟದಂಗೆ ಆಗುತ್ತೆ, ಮತ್ತೆ ಪಾಲಕರಿಗೆ ತಾವು ತುಂಬಾ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ಡೊನೇಷನ್ ಅವ್ರು 1 ಲಕ್ಷ, LKGಗೆ 1 ಲಕ್ಷ 1.5 ಲಕ್ಷ, ಬರೀ ನಾವು LKGಗೆ 1.5 ಲಕ್ಷ ಕೊಡ್ತಾ ಇದ್ದೇವೆ ಅಂದಾಗ ಮುಂದೆ ಹೋದಾಗ ತುಂಬಾ ಇದೆ. ಸೊ ಇದಕ್ಕಾಗಿ ಶಿಕ್ಷಣ ಇಲಾಖೆ ಏನ್ ಮಾಡಬೇಕು, ಕಡ್ಡಾಯವಾಗಿ ಒಂದು ಟೋಲ್ ಫ್ರೀ ನಂಬರ್ ಮಾಡಬೇಕು. ಅವ್ರ ವಿರುದ್ಧ ಒಂದು ಆಕ್ಷನ್ ಆದ್ರೆ ಅದರಲ್ಲಿ ಸುಧಾರಣೆ ಆಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಸರ್, ಈಗ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮತ್ತೆ ಕಿರುಕುಳ ಹೀಗಾದಾಗ ಯಾರಿಗೆ ದೂರು ಕೊಡಬೇಕು ಅಂತ? ನೋಡಿ, ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆದಾಗ ಪಾಲಕರನ್ನ ಹಿಡಿದುಕೊಂಡು ಅವ್ರು ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗಿ FIR ಮಾಡಬೇಕಾಗತ್ತೆ. ಆದ್ರೆ ಆ ಮಗು ಹೆದರಿದ್ರಿಂದ ಅದಕ್ಕೆ ಕೌನ್ಸಿಲಿಂಗ್ ಮಾಡೋದು ತುಂಬಾ ಅತಿ ಅವಶ್ಯಕವಾಗಿರುತ್ತೆ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಮಗುವಿನ ಒಂದು ಮಾನಸಿಕ ಸ್ಥಿತಿ ತುಂಬಾ ಮುಗ್ಧತೆಯಿಂದ ಇರುತ್ತೆ. ಅದು ಕೇವಲ ಓದುದು ಮತ್ತೆ ಆಟ ಆಡೋದು ಬಿಟ್ಟರೆ ಅದಕ್ಕೆ ಯಾವುದೇ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಒಂದು ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಒಬ್ಬ ಒಳ್ಳೆ ಸುಶಿಕ್ಷಿತ ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗಿ ಅದ್ರ ಜೊತೆ ಚೆನ್ನಾಗಿ ಮಾತಾಡಿ, ಯಾಕಂದ್ರೆ ಬಿಹೇವಿಯರ್ ಮಾಡೋದು ತುಂಬಾ ಉತ್ತಮವಾಗಿರೋದ್ರಿಂದ ಅವ್ರ ಜೊತೆ ಚೆನ್ನಾಗಿ ಮಾತಾಡಿದಾಗ ನೇರವಾಗಿ ಪಾಲಕರು FIR ಮಾಡಬಹುದಾಗುತ್ತೆ. ಕೆಲವೊಂದು ಶಾಲೆಗೆ ಏನು ಕಿರುಕುಳ ಕೊಟ್ಟಿದ್ದಾರೆ ಈಗಾಗಲೇ FIR ಆಗಿದೆ, ಅದನ್ನ ಪಾಲಕರು ಕೂಡಲೇ ಪೊಲೀಸ್ ಸ್ಟೇಷನ್ಗೆ FIR ಮಾಡಬಹುದು. ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ, ಅಲ್ಲೂ ಕೂಡ ಹೋಗಿ ತಾವು ದೂರು ಸಲ್ಲಿಸಬಹುದು. ಅದನ್ನು ಹೊರತುಪಡಿಸಿ 1098 ಟೋಲ್ ಫ್ರೀ ನಂಬರ್ ಇದೆ, ಅದರಲ್ಲೂ ಕೂಡ ಅವರು ಒಂದು ದೂರು ಸಲ್ಲಿಸಬಹುದು ಅಂತ ನಾನು ಈ ಮೂಲಕ ಎಲ್ಲರಿಗೆ ತಿಳಿಸ್ತೇನೆ. ಸರ್, ಇನ್ನೊಂದು, ಮಕ್ಕಳ ಸುರಕ್ಷತೆಯಲ್ಲಿ ಶಾಲಾ ಆಡಳಿತ ಮಂಡಳಿಯ ಪಾತ್ರ ಏನು? ನೋಡಿ, ಮಕ್ಕಳ ಸುರಕ್ಷತೆಯಲ್ಲಿ ನಮ್ಮ ಮಕ್ಕಳು ಕೂಡ ಶಾಲಾ ಆಡಳಿತ ಮಂಡಳಿ ಮಕ್ಕಳು ನಮ್ಮ ಮಕ್ಕಳಂತಾನೆ ಪರಿಗಣಿಸಬೇಕು. ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಮೊದಲು ಕೊಡಬೇಕಾಗತ್ತೆ. ನಾನು ಫೀಸು ಡೊನೇಷನ್ ಕೊಟ್ಟಿಲ್ಲ ಅಂದ್ರೆ ಹೊರಗೆ ಹಾಕ್ತೇನೆ, ನೀವು ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ನಿಮಗೆ ಎದುರಿಸ್ತೇನೆ, ಆ ಥರ ಶಿಕ್ಷೆ ಕೊಡೋದಲ್ಲ. ಹೋಮ್ವರ್ಕ್ ಮಾಡಿಲ್ಲ ಅಂದ್ರೂ ಕೂಡ ಅದಕ್ಕೊಂದು ಮಾನದಂಡಗಳು ಸರ್ಕಾರ ಮತ್ತೆ ಸೆಕ್ಷನ್ ಅಲ್ಲಿ ಹೇಳಿದೆ. ಯಾವ ತರ ಅವ್ರಿಗೆ ತಿಳಿಸ್ಬೇಕು, ಓದುವ ಕಡೆ ಗಮನ ಹರಿಸುವ ಹಾಗೆ ಯಾವ ತರ ಆ ಶಿಕ್ಷಕರು ಮಾಡ್ಬೇಕಂತ ತುಂಬಾ ಮಾನದಂಡಗಳಿದೆ. ಇದಕ್ಕೆ ಅದಕ್ಕೊಂದು ಸ್ಪೆಷಲ್ ಒಂದು ತರಬೇತಿ ಕೊಡಬೇಕಾಗತ್ತೆ ಶಿಕ್ಷಕರಿಗೆ. ಅದರಂತ ಮಾಡಿದಾಗ ಮಕ್ಕಳಿಗೆ ಏನು ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ, ಅವುಗಳಿಗೆ ಕಿರುಕುಳ ಆಗ್ತಾ ಇದೆ, ಅದು ಆಗೋದಿಲ್ಲ, ಆಗಬಾರ್ದು. ಆಗದಂತೆ ನಡ್ಕೊಳ್ಬೇಕು ಆಡಳಿತ ಮಂಡಳಿಯವರು. ಅವರ ಒಂದು ಪಾತ್ರ ಪ್ರಮುಖವಾಗಿದೆ. ಅದರ ಜೊತೆಗೆ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ತೇನೆ. ಆ ಆಡಳಿತ ಮಂಡಳಿಯವರು ನಾನು ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ನಿಮ್ಮ ಶಾಲಾ ವಾಹನ ಏನಿದೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ, ಶಾಲಾ ವಾಹನಗಳಿಗೆ ಒಂದು ಮಾನದಂಡಗಳು ಮಾಡಿದೆ. ಆ ಶಾಲಾ ವಾಹನ ಕಡ್ಡಾಯವಾಗಿ ಎಲ್ಲೋ ಕಲರ್ ಅಲ್ಲಿ ಇರಬೇಕು, ಅದ್ರ ಮೇಲೆ ಟೋಲ್ ಫ್ರೀ ನಂಬರ್ ಹಾಕಬೇಕು. ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ ನಿಮ್ಮ ಯಾರಿಗೆ ದೂರು ಕೊಡ್ಬೇಕಂತ ನಂಬರ್ ಹಾಕಬೇಕು, ನಿಮ್ಮ ಶಾಲೆಯ ಹೆಸರು ಹಾಕಬೇಕು ಅಂತ ಹೇಳಿದೆ. ಅದರ ಜೊತೆಗೆ ಪ್ರಮುಖವಾದ ಒಂದು ಮುಖ್ಯವಾದ ಉದ್ದೇಶ ಏನಂದ್ರೆ ಕ್ಯಾಮ್ರಾ CCTV ಅಳವಡಿಸ್ಬೇಕಂತ. ನಾವು ಎಷ್ಟೋ ಒಂದು ಕೇಸ್ಗಳಲ್ಲಿ ನಾವು ನೋಡಿದ್ದೇವೆ, ಮಕ್ಕಳಿಗೆ ಅಲ್ಲಿ ವಾಹನದಲ್ಲಿ ಇದ್ದಂಥವ್ರು ಕಿರುಕುಳ ಕೊಟ್ಟರು ಅಂತ ಹೇಳಿ. ಇದು ನಾನು ಖಂಡಿಸ್ತೇನೆ. ಇದೊಂದು ಅಕ್ಷಮ್ಯ ಅಪರಾಧ. ಮಕ್ಕಳ ಮೇಲೆ ಕಿರುಕುಳ ಕೊಟ್ಟವನಿಗೆ ಒಳ ಹಾಕಬೇಕು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಮಕ್ಕಳ ವಿಷಯ ಬಂದಾಗ ಇಲಾಖೆ ಕೂಡ ಗಂಭೀರವಾಗಿ ಪರಿಣಾಮ ಮಾಡಬೇಕಾಗತ್ತೆ. ಸೊ ಅದು ಮುಗ್ಧತೆ ಅವರನ್ನು ನೋಡಿ ಅವ್ರ ಮೇಲೆ ಕೈ ಹಾಕೋದಾಗಿರ್ಬೋದು, ಅಲ್ಲಿ ಒಂದು ಮಹಿಳಾ ಸಿಬ್ಬಂದಿಯಿಂದ ಇಡಬೇಕಾಗುತ್ತೆ. ಹುಡುಗರಿದ್ರೆ 2 ಕ್ಯಾಮ್ರಾ ಅಳವಡಿಸಬೇಕಾಗಿದ್ದು ಕಡ್ಡಾಯವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಕಲಬುರಗಿಯಲ್ಲಿ ಕೇವಲ 1 ಅಥವಾ 2 ಶಾಲೆಗಳು ಈ ಮಾನದಂಡಗಳನ್ನು ಪಾಲನೆ ಮಾಡ್ತಾ ಇದೆ. ಅದನ್ನ ಬಿಟ್ಟರೆ ಕೆಲವೊಂದು ಶಾಲೆಗಳ ವಾಹನ ನೋಡಿ ನೀವು ಅದರ ವಾಹನ ಸೌಂಡ್ ಬರುತ್ತೆ, ಅದಕ್ಕೆ ಯಾವ್ದು ಬ್ರೇಕ್ ಇರುವುದಿಲ್ಲ. ಈಗ ತಾವು 2-3 ಒಂದು ವಾರ ಹಿಂದೆ ಯಾವುದೋ ಒಂದು ಶಾಲಾ ವಾಹನ
ಯಾವುದೋ ಒಂದು ಟ್ಯಾಂಕರಿಗೆ ಹೊಡೆದು ನೋಡಿರ್ಬೋದು, ಬ್ರೇಕ್ ಇಲ್ಲ ಅಂತ ಹೇಳ್ತಾರೆ, ಅಥವಾ ಡ್ರಿಂಕ್ ಮಾಡಿರ್ತಾರೆ. ಅದಕ್ಕೊಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ಇಲಾಖೆಯವರು ಮಾಡಬೇಕು. ಬೆಳಗ್ಗೆ ಮಾಡ್ತಾ ಇದ್ದಾರೆ, ಈವ್ನಿಂಗ್ ಮಾಡಬೇಕು. ಸೊ ಶಾಲಾ ವಾಹನ ಕೂಡ ಸುರಕ್ಷತೆ ಅಳವಡಿಸ್ಕೊಂಡ್ರೆ, ಯಾಕಂದರೆ ನಮ್ಮ ಮಕ್ಕಳಿಗೆ ಅವ್ರ ಕೈಯಲ್ಲಿ ಕೊಡ್ತಾ ಇದ್ದೇವೆ. ಸೊ ನೀವು ಸುರಕ್ಷಿತವಾಗಿ ಕರ್ಕೊಂಡೋಗಿ ಸುರಕ್ಷಿತವಾಗಿ ಬಿಡೋದು ಕೂಡ ನಿಮ್ಮ ಮುಖ್ಯವಾದ ಜವಾಬ್ದಾರಿ ಆಗಿದೆ. ಆಡಳಿತ ಮಂಡಳಿಯವರಿಗೆ ನಾನು ಹೇಳೋದಿಷ್ಟೇ, ಯಾಕಂದರೆ ನೀವು ನನ್ನನ್ನು ವಿಲನ್ ಅನ್ಬೋದು, ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೆ, ನಾನು ವಿಲನ್ ಆಗೋಕೆ ರೆಡಿ ಇದ್ದೇನೆ. ಆದರೆ ನೀವು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಾಡಿದ್ರೆ ನಾನು ಯಾವುದೂ ಕೂಡ ಬಿಡುವುದಿಲ್ಲ. ಇದರಲ್ಲಿ ರಾಜಿ ಆಗೋ ಪ್ರಶ್ನೆನೇ ಇಲ್ಲ. ಇದಕ್ಕೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ನಾನು ಈ ಮೂಲಕ ಎಲ್ಲ ಪಾಲಕರಿಗೆ ಇರ್ಬೋದು ಮತ್ತೆ ಆಡಳಿತ ಮಂಡಳಿಯವರಿಗೂ ನೇರವಾಗಿ ನಾನು ಎಚ್ಚರಿಕೆ ನೀಡುತ್ತೇನೆ. ಸರ್, ಈ ಶಾಲಾ ವಾಹನ ಚಲಿಸೋದಕ್ಕೆ ಸುಪ್ರೀಂ ಕೋರ್ಟ್ ನಿಯಮ ಏನು ಹೇಳುತ್ತೆ ಅಂತ ನೋಡಿ. ಶಾಲಾ ವಾಹನ ರಸ್ತೆ ಮೇಲೆ ಚಲಿಸಬೇಕಾದ್ರೆ ಆ ವಾಹನದ RC ಬುಕ್ ಇರಬೇಕಾಗತ್ತೆ, ಅದರ ನವೀಕರಣ ಇರಬೇಕಾಗತ್ತೆ, ಅದಕ್ಕೆ ಇನ್ಸೂರೆನ್ಸ್ ಇರಬೇಕಾಗತ್ತೆ, ಮತ್ತು ಅದಕ್ಕೆ FC ಅಂತಿರುತ್ತೆ, ಫಿಟ್ನೆಸ್ ಸರ್ಟಿಫಿಕೇಟ್. ಅಂದ್ರೆ ಈ ವಾಹನ ಚಲಿಸಲು ಅರ್ಹತೆ ಹೊಂದಿದೆ, ಸದೃಢವಾಗಿದೆ ಅಂತ RTO ಅವರು ಕೊಡ್ತಾರೆ. ಈ ನಮ್ಮ ಕೆಲವೊಂದು ಏನು ಖಾಸಗಿ ಶಾಲೆಗಳಿದಾವೆ, ಈ ಯಾವ ಮಾನದಂಡಗಳು ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಸಾರಥಿ ಅನ್ನೋ ವೆಬ್ಸೈಟಲ್ಲಿ ಸರ್ಚ್ ಮಾಡಿದಾಗ ಕೆಲವೊಂದು ವಾಹನದ ಫಿಟ್ನೆಸ್ ಮುಗಿದಿದೆ, ಕೆಲವೊಂದು ವಾಹನದ ಇನ್ಸೂರೆನ್ಸ್ ಮುಗಿದಿದೆ. ಸೊ ಇಂಥ ವಾಹನ ಅಪಘಾತ ಆದಾಗ ತುಂಬ ಕಷ್ಟ ಆಗುತ್ತೆ ಆಡಳಿತ ಮಂಡಳಿಗೆ ಕೂಡ. ಸೊ ನಾನು ರಿಕ್ವೆಸ್ಟ್ ಮಾಡುತ್ತೇನೆ, ಆಡಳಿತ ಮಂಡಳಿಯವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿದ ಆದೇಶವನ್ನು ತಾವು ಕಡ್ಡಾಯವಾಗಿ ಪಾಲನೆ ಮಾಡಿ ಮಕ್ಕಳ ಸುರಕ್ಷತೆ ಬಗ್ಗೆ ತಾವು ಹೆಚ್ಚಿನ ಗಮನ ಕೊಡಬೇಕಂತ ನಾನು ಈ ಮೂಲಕ ಹೇಳ್ತೇನೆ. ಈ ನಿಯಮಗಳು ಯಾಕೆ ಪಾಲನೆ ಆಗ್ತಾ ಇಲ್ಲ ಅಂತ? ಯಾಕೆ ಪಾಲನೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಕಾನೂನಿನ ಇಲಾಖೆ ಕಠಿಣವಾಗಿ ಕ್ರಮ ಜರುಗಿಸ್ತಾ ಇಲ್ಲ. ಒಬ್ಬ ಆಕ್ಸಿಡೆಂಟ್ ಮಾಡಿದ್ರೆ, ಒಬ್ಬ ಏನು ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ರೆ ಆಮೇಲೆ ಕೇಸ್ ಹಾಕಬೇಕು. RTOದವರು ಏನು ನೋಡಲ್ಲ. RTOದವರು ಏನು ನೋಡ್ತಾರೆ ಅಂದ್ರೆ ಬರೀ ಸಣ್ಣ ಸಣ್ಣ ಗಾಡಿಗಳು ಹಿಡಿತಾರೆ. ಆದರೆ ನಮ್ಮ ಶಾಲಾ ವಾಹನಗಳು ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾವೆ. ಎಷ್ಟು ಅಮಾಯಕ ಮಕ್ಕಳು ಆ ಶಾಲಾ ವಾಹನದಲ್ಲಿ ಸತ್ತಿದ್ದಾವೆ. ಸೊ ನಗರದಲ್ಲಿ ಎಷ್ಟು ಆಗಿದ್ದಾವೆ. ಸೊ ಇಂಥ ಘಟನೆಗಳು ಆಗಬಾರ್ದಂದ್ರೆ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡಬೇಕಾಗತ್ತೆ. RTOಗಳ ಕರ್ತವ್ಯ ಇದೆ ಇದರಲ್ಲಿ. ಶಾಲಾ ವಾಹನ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯೋ, ಶಾಲಾ ವಾಹನ CC ಕ್ಯಾಮ್ರಾ ಹಾಕಿದೆಯೋ ಇಲ್ಲೋ ಅಂತೇಳಿ ಇದಕ್ಕೊಂದು ಕಮಿಟಿನೂ ಕೂಡ ಮಾಡಿದ್ದಾರೆ. ಆ ಕಮಿಟಿಯ ಶಾಲಾ ಆಡಳಿತ ಮಂಡಳಿ ಇರ್ಬೋದು, ಪಾಲಕರದ್ದು ಕೂಡ ಇದೆ. ತಮ್ಮ ಶಾಲೆ ಮಕ್ಕಳು ವಾಹನ ಬಿಡಬೇಕಾದ್ರೆ ಕ್ಯಾಮ್ರಾ ಯಾಕೆ ಹಾಕಿಲ್ಲ ಅಂತ ಕೇಳಬೇಕು. ಅವರು ಫೀಸ್ ಲಕ್ಷಾಂತರ ಗಂಟೆ ಕೊಡ್ತೀರಿ, ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಆಮೇಲೆ ಇನ್ನೊಂದು ಪ್ರಮುಖವಾದ ವಿಷಯ ಹೇಳ್ತೇನೆ, ನೀವು ಆಟೋದಲ್ಲಿ ಮಕ್ಕಳನ್ನ ಕಳಿಸ್ತಾ ಇದ್ದೀರಿ ನೋಡಿ, ಅವ್ರು ಯಾವ ತರ ಮಕ್ಕಳನ್ನ ತುಂಬ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ಮಕ್ಕಳು ನಿಮಗೆ ಮಕ್ಕಳ ಬಗ್ಗೆ ಕಾಳಜಿ ಇದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಕಾಳಜಿ ಇದೆ. ನಂಗೆ ನೋಡಿದಾಗ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಮಕ್ಕಳನ್ನು ನೀವು ಹೆಂಗ್ ಬೇಕಂಗ್ ಕಳಿಸ್ತೀರಾ? ನಿಮಗೆ ಮಕ್ಕಳ ಬಗ್ಗೆ ಕಾಳಜಿನೇ ಇಲ್ವಾ? ಒಂದು ಆಟೋದಲ್ಲಿ 10 ಜನ 15 ಜನ. ಇಲಾಖೆ ಏನು ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳ ಬಗ್ಗೆ ನೀವು ನೋಡಿ. ಎಷ್ಟೋ ಮಕ್ಕಳು ಬ್ಯಾಗಲ್ಲಿ ಜೊತೆ ಹೋಗ್ತಾ ಇದ್ದಾರೆ. ಸೊ ಈ ತರ ಆಗದಂತೆ RTOದವರು ಕ್ರಮ ತೆಗೆದುಕೊಳ್ಬೇಕು. ಮತ್ತೆ ಏನು ನಮ್ಮ ಪೊಲೀಸರಿದ್ದಾರೆ ಅವರು ಕೂಡ ಕ್ರಮ ತೆಗೆದುಕೊಳ್ಬೇಕಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ. ಸರ್, ಈಗ ಖಾಸಗಿ ಶಾಲೆ ಫೀಸ್ ಸ್ಟ್ರಕ್ಚರ್ ಹಾಕಿಲ್ಲ ಅಂತ ತಾವು ದೂರನ್ನ ನೀಡಿದ್ರಿ. ಆ ದೂರು ಯಾವ ಸ್ಥಿತಿಗೆ ಬಂತು ಅಂತ ನೋಡಿ. ಖಾಸಗಿ ಶಾಲೆ ಒಂದು ಡಾನ್ ಬಾಸ್ಕೋ ಅಂತ ಶಾಲೆ, ಆ ಶಾಲೆ ಏನ್ ಮಾಡಿದೆ ಅಂದ್ರೆ ಇದು ಬಬ್ಲಾದ್ ಅಥವಾ ಸ್ಟೇಷನ್ ಬಬ್ಲಾದ್ ಹತ್ರ ಇದೆ. ಆ ಶಾಲೆ ತನ್ನ ವೆಬ್ಸೈಟ್ ಅಲ್ಲಿ ಏನಂತ ಹಾಕಿದೆ ಅಂದ್ರೆ, ಒಂದು ವೇಳೆ ಪಾಲಕರು ಮಕ್ಕಳ ಫೀಸ್ ಅನ್ನ ಕಟ್ಟಿಲ್ಲ ಅಂದ್ರೆ ಮಕ್ಕಳ ನಾನು ಹೊರಗೆ ಹಾಕ್ತೀನಿ ಅಂತ ಹೇಳಿದೆ. ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ, ಮತ್ತೆ ಚೈಲ್ಡ್ ರೈಟ್ಸ್ ಕಮಿಷನ್ ಕೂಡ ಗೈಡ್ಲೈನ್ಸ್ ಮಾಡಿದೆ, ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಸಹಿಸುವುದಿಲ್ಲ ಅಂತ ಹೇಳಿ. ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಆ ಆಡಳಿತ ಮಂಡಳಿಯರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ನಾನು ಈಗಾಗಲೇ ದೂರನ್ನು ಕೊಟ್ಟಿದ್ದೇನೆ, ಅದು ವರದಿ ಕೊಡುವಂತ ಮೇಲಾಧಿಕಾರಿಗಳು ಕೆಳಗಧಿಕಾರಿಗಳು ಇದ್ದಾರೆ. ಆದ್ರೆ ನಿಮ್ಮ ವೆಬ್ಸೈಟ್ ಅಲ್ಲಿ ನೀವು ಈ ತರ ಹಾಕ್ತೀರಿ ಅಂದಾಗ ನಿಮಗೆ ಕಾಯ್ದೆ ಕಾನೂನಿನ ಭಯ ಇಲ್ಲ ಅಂತ ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಕ್ಕಳನ್ನ ಹೊರಗೆ ಹಾಕೋದು ನಿಮಗೆ ರೈಟ್ಸೇ ಇಲ್ಲ, ಮಕ್ಕಳನ್ನ ಓದಿಸೋದು ನಿಮ್ಗೆ ಹಕ್ಕಿದೆ. ಅದನ್ನ ನೀವು ಫೀಸ್ ಕೊಟ್ಟಿಲ್ಲ ಹೊರ ಹೋಗಿ ಅಂದ್ರೆ ಕಾಯ್ದೆ ಹಾಕಿದೆ ಹಂಗಿದ್ರೆ. ಸೊ ಸರ್ವೋಚ್ಚ ನ್ಯಾಯಾಲಯದ ಈ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ, ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು. ಚೈಲ್ಡ್ ರೈಟ್ಸ್ ಕಮಿಷನ್ ಅವರು ಹೋಗಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡು ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಬೇಕಾಗಿದ್ದು ಇವ್ರದ ಒಂದು ಮೂಲಭೂತ ಕರ್ತವ್ಯ ಇದೆ. ಆ ಕೆಲಸ ಅವ್ರು ಮಾಡಬೇಕು. ಮತ್ತು ಆಡಳಿತ ಮಂಡಳಿಯವರು ಕೂಡ ಇದನ್ನ ನಿಯಂತ್ರಣ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ. ಸರ್, ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಶಿಕ್ಷಣ ಇಲಾಖೆ ಆಗಲಿ, ಜಿಲ್ಲಾಡಳಿತ ಆಗಲಿ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಬೇಕು, ಮತ್ತೆ ಕೆಲಸ ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡಿ. ಇಷ್ಟೆಲ್ಲ ಕಾಯ್ದೆ ಕಾನೂನುಗಳು ಸುಮಾರು ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿ ಇದಾವೆ. ಆದರೆ ಶಿಕ್ಷಣ ಇಲಾಖೆಯ ಒಂದೇ ಈ ವಿಷಯದಲ್ಲಿ ಇಲ್ಲ. ಪಾಲಕರ ಕರ್ತವ್ಯ ಇದೆ, ಅಧಿಕಾರಿಗಳ ಕರ್ತವ್ಯ ಇದೆ, ಮತ್ತೆ ರಾಜಕಾರಣಿಗಳ ಜನಪ್ರತಿನಿಧಿಗಳ ಕರ್ತವ್ಯ ಪ್ರಮುಖವಾಗಿದೆ. ಜನಪ್ರತಿನಿಧಿಗಳು 3 ತಿಂಗಳಿಗೆ ಅಥವಾ 1 ವರ್ಷಕ್ಕೆ 2 ಬಾರಿ ಏನು ಮೀಟಿಂಗ್ ತಗೋತಾರೆ, ಆ ಮೀಟಿಂಗ್ ಅಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆನೂ ಕೂಡ ಅವರು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಮಕ್ಕಳ ಹಕ್ಕುಗಳ ಸಂಸತ್ ಅಂತ ಈಗಾಗಲೇ ಮಾಡ್ತಾ ಇದ್ದಾರೆ. ತುಂಬಾ ಮಕ್ಕಳ ಹಕ್ಕುಗಳ ಹೋರಾಟಗಾರರು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಮತ್ತೆ ಪಾಲಕರ ಬಗ್ಗೆ ಅವೇರ್ನೆಸ್ ಮಾಡುವ ಸುಮಾರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ಕೆಲವೊಂದು ಸೆಮಿನಾರ್ಗಳು ಹೋಗಿದ್ದೇನೆ, ಅವ್ರ ಜೊತೆಯಲ್ಲಿ ನಾನು ನೋಡಿದ್ದೇನೆ, ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದ್ದಾರೆ. ಆದರೆ
ನಮ್ಮ ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ ನನ್ನ ಒಂದು ಮನವಿ ಇದೆ, ಮಕ್ಕಳ ಹಕ್ಕುಗಳ ಬಗ್ಗೆನೂ ಕೂಡ ತಾವು ಅಲ್ಲಿ ಚರ್ಚೆ ಮಾಡಬೇಕು. ಕೇವಲ ಅನುದಾನ ಬಂದಿದ್ದು, ಅನುದಾನ ಹೋಗಿದ್ದು, ಅಭಿವೃದ್ಧಿ ಹೇಗೆ ಪ್ರಮುಖವಾಗಿದೆಯೋ ಮಕ್ಕಳು ಕೂಡ ನಮ್ಮ ದೇಶದ ಮುಂದಿನ ಪ್ರಜೆಗಳಿದ್ದಾರೆ, ಅದರ ಬಗ್ಗೆ ತಾವು ಗಮನ ಹರಿಸಬೇಕು ಅಂತ ನಾನು ಈ ಮೂಲಕ ಎಲ್ರಿಗೂ ಮನವಿ ಮಾಡ್ತಾ ಇದ್ದೇನೆ. ಇಲ್ಲ ಮುಗಿಸ್ರಿ. ಕೊನೆಯದಾಗಿ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಸರ್. ಈಗ ಇಷ್ಟೊಂದು ಹೇಳಿದ್ರಿ, ಕೊನೆಯದಾಗಿ ಪಾಲಕರಿಗಾಗ್ಲಿ ಮತ್ತೆ ಅಧಿಕಾರಿಗಳಾಗ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡಿ, ಕೊನೆಯದಾಗಿ ನಾನು ಪಾಲಕರಿಗೆ ಹೇಳೋದಿಷ್ಟೇ, ನಾನು ಪಾಲಕನಾಗಿ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಕೊಡಿಸ್ಬೇಕಾಗಿದ್ದು ನಿಮ್ಮ ಕರ್ತವ್ಯ ಇದೆ, ತಾವು ಕೊಡಿಸ್ತಾ ಇದ್ದೀರಿ. ಅದರ ಜೊತೆಗೆ ಅವರ ಸುರಕ್ಷತೆ ಬಗ್ಗೆನೂ ಕೂಡ ತಾವು ಗಮನ ಹರಿಸಿ, ಆಟೋದಲ್ಲಿ ಕಳಿಸ್ಬೇಕಾದ್ರೆ 3 ಜನ ಏನಾದರ ಕೆಪಾಸಿಟಿ ಇದೆ ಆ ಕೆಪಾಸಿಟಿಲಿ ಕಳಿಸಿ. ಒಂದು ಯಾವುದೋ ಖಾಸಗಿ ವಾಹನದಲ್ಲಿ ಸುಮ್ಮನೆ ಕುರಿ ತುಂಬಿದ ಹಾಗೆ ತುಂಬುವುದು ತಪ್ಪಿದೆ, ನಿಮ್ಮ ಮಕ್ಕಳಿಗೆ ಏನೂ ಆಗ್ಬೋದು. ರಸ್ತೆ ಮೇಲೆ ಸಂಚಾರ ತುಂಬಾ ದಟ್ಟಣೆ ಆಗಿದೆ ಕಲಬುರಗಿಯಲ್ಲೂ ಕೂಡ, ಅದರಂತೆ ನಿಮ್ಮ ಮಕ್ಕಳ ಒಂದು ಸುರಕ್ಷತೆ ಗಮನದಲ್ಲಿಟ್ಟು ಹೇಗೆ ಶಿಕ್ಷಣದ ಬಗ್ಗೆ ತಾವು ಒತ್ತು ಕೊಡ್ತಾ ಇದ್ರು, ಅದ್ರ ಜೊತೆಗೆ ಅವರಿಗೆ ಒತ್ತಡ ಹಾಕದೆ ನಿಮ್ಮ ಮೃದು ಸ್ವಭಾವದಿಂದ ವರ್ತಿಸಿ. ಈ ಥರ ಒಂದು ಸುರಕ್ಷತೆ ಮಾನದಂಡಗಳು ಯಾವ ಶಾಲೆಗಳು ಮಾಡ್ತಾ ಇಲ್ಲ, ಅವ್ರ ವಿರುದ್ಧ ನೀವೇ ಹೋಗಿ ಸೋಮೋಟೋ ಒಂದು ಕಂಪ್ಲೇಂಟ್ ಕೊಡಿ, ಅಥವಾ ನಿಮ್ಗೆ ಆಗಿಲ್ಲ ಅಂದರೆ ಇಲಾಖೆ ಇದೆ 1098 ಇದೆ, ಅದಕ್ಕೆ ಕರೆ ಮಾಡಿ ಅಂತ ನಾನು ನಿಮಗೆ ಈ ಮೂಲಕ ಒಂದು ಸಲಹೆ ಕೊಡ್ತೇನೆ. ಮತ್ತು ಶಾಲಾ ಆಡಳಿತ ಮಂಡಳಿಗೆ ಒಂದು ಸಲಹೆ ಕೊಡ್ತೇನೆ. ದೂರು ಅಂತ ತಿಳ್ಕೊಬೋದು, ಅಥವಾ ನೀವು ಏನಾದ್ರು ನಾನು ತಿಳ್ಕೊಬೋದು. ನೀವು ಮಕ್ಕಳ ಸುರಕ್ಷತೆ ಬಗ್ಗೆ ಕಡ್ಡಾಯವಾಗಿ ಏನು ಸುತ್ತೋಲೆಗಳಿದ್ದಾವೆ ಆ ಸುತ್ತೋಲೆಗಳನ್ನು ಪಾಲನೆ ಮಾಡಿದ್ರೆ ನಿಮಗೆ ಯಾರು ಕ್ವಶನ್ ಮಾಡೋದೇ ಪ್ರಶ್ನೆ ಬರೋದಿಲ್ಲ. ಸೊ ನೀವು ಪಾಲನೆ ಮಾಡಿದಾಗ ಮಕ್ಕಳ ಹಕ್ಕುಗಳು ಕೂಡ ಉಲ್ಲಂಘನೆ ಆಗೋದಿಲ್ಲ, ನಾವು ಕೂಡ ದೂರು ಕೊಡೋದಿಲ್ಲ. ಯಾಕಂದ್ರೆ ನಮಗೆ ಇನ್ನೂ ಎಷ್ಟೋ ಕೆಲಸಗಳಿದ್ದಾವೆ. ಅದ್ರ ಜೊತೆಗೆ ನೀವೇ ಈ ಕಾಯ್ದೆ ಕಾನೂನುಗಳನ್ನು ಪಾಲನೆ ಮಾಡಿದ್ರೆ ಇಲ್ಲಿ ಪ್ರಶ್ನೆ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾದ ಎಲ್ಲರೂ ಕೂಡ ಬೇರೆ ಕಡೆ ಅಭಿವೃದ್ಧಿ ಕಡೆ ಕೆಲಸ ಮಾಡ್ತಾರೆ ಅಂತ ಕೇಳ್ಕೊತಾ ಇದ್ದೇನೆ. ಆಡಳಿತ ಮಂಡಳಿ ಕಡ್ಡಾಯವಾಗಿ ಈ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಒಂದು ವೇಳೆ ಮಾಡಿಲ್ಲ ಅಂದ್ರೆ ನಾವು ಕೂಡ ದೂರು ಕೊಡೋದು ಖಂಡಿತ. ಅದು ಕೋರ್ಟ್ ಮುಖಾಂತರ ಹೋಗಿರ್ಬೋದು ಅಥವಾ ಇಲಾಖೆ ಮುಖಾಂತರ ಹೋಗೋದು, ಅವ್ರ ವಿರುದ್ಧ ನಾವು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡ್ತೇವೆ. ಸರ್, ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಕೊನೆಯದಾಗಿ ನಾನು RJ32 ಚಾಲನಿನ ಎಲ್ಲ ಮುಖ್ಯಸ್ಥರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಯಾಕಂದರೆ ಇದೊಂದು ಪ್ರಮುಖವಾದ ಮಕ್ಕಳ ಹಕ್ಕುಗಳ ಬಗ್ಗೆ ತಾವು ಈ ಥರ ಒಂದು ಅವೇರ್ನೆಸ್ ಇರ್ಬೋದು, ಮತ್ತು ಪಾಲಕರಿಗೆ ಯಾವ ಥರ ನಡ್ಕೋಬೇಕು, ಆಡಳಿತ ಮಂಡಳಿ ಯಾವ ಥರ ನಡ್ಕೋಬೇಕು, ಕಾಯ್ದೆ ಕಾನೂನು ಏನು ಹೇಳುತ್ತೆ ಅಂತ ತಾವೊಂದು ನನ್ನನ್ನು ಇಂಟ್ರೂ ಮಾಡಿದ್ದೀರಿ. ಅದನ್ನು ತಾವು ಪ್ರಸಾರ ಮಾಡಿ 100 ಜನಕ್ಕೆ ಈ ವಿಷಯ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೇನೆ. ಇದ್ರ ಜೊತೆಗೆ ಇನ್ನೂ ಹೆಚ್ಚಿನ ಕಾನೂನಿನ ಅರಿವು ಮಾಡುವ ಕೆಲಸನ ತಮ್ಮ ಚಾನಲ್ ಮಾಡಬೇಕಂತ ನಾನು ಈ ಮೂಲಕ ನಿಮ್ಗೆ ನಾನು ಮನವಿ ಮಾಡ್ಕೊತೀನಿ. ಮತ್ತೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಸಂಪೂರ್ಣವಾಗಿ ಏನು ಖಾಸಗಿ ಶಾಲೆಗಳು, ಅನುದಾನ ರಹಿತ ಶಾಲೆಗಳಲ್ಲಿ ಇರತಕ್ಕಂತಹ ಸಮಸ್ಯೆಗಳು ಮತ್ತೆ ಇನ್ನಿತರ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದುಕೊಂಡ್ವಿ. ಇನ್ನು ಪಾಲಕರು, ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಿದ್ದು ಹಿರೇಮಠ ಅವರು ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಿದ್ರು. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ RJ32 ಕನ್ನಡ ಟಿವಿ ವಾಹಿನಿಯನ್ನ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ.
ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.